ಯಾರೋ ಹೊಸದಾಗೆ ಇಸ್ಕೊಂಡವನೆ ಇನ್ನ ಫುಟೇಜ್ ಹೋಗಿದೆ, ಚೆನ್ನಾಗಿರೋ ಫುಟೇಜ್ಗಳು ಹೋಗ್ಬಿಡುತ್ತೆ. ನಮಸ್ಕಾರ ಗುರು, ನಾನ್ ನಿಮ್ ಸ್ಪೀಡಿ ಕನ್ನಡಿಗ. ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮಸ್ತೆ ಸರ್. ಹಳೆ ಡ್ಯೂಕ್ ಗುರು, ನಂಗೆ ಹೊಸ ಡ್ಯೂಕ್ಗಳಿಗಿಂತ ಹಳೆ ಡ್ಯೂಕ್ಗಳು ಮಸ್ತ್ ಇಷ್ಟ. ಹಳೆ ಡ್ಯೂಕ್ 390 ಸಿಕ್ಬಿಟ್ರೆ ಮಸ್ತ್ ರಾ ಪವರ್. ಹೆಂಡತಿದ್ರೆ ನೋಡ್ತಿರ್ಬೇಕು ಗಾಡಿ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಹೊಸ ಹಿಮಾಲಯನ್ ಗುರು, ಯಾರೋ ಹೊಸದಾಗೆ ಇಸ್ಕೊಂಡವನೆ ಇನ್ನ ಹೊಸ ಹಿಮಾಲಯನ್ನು ರೈಡಿಂಗ್ ಜಾಕೆಟ್ಸು, ಬೂಟ್ಸು, ಗೇರ್ಸು. ನೈಸ್ ನೈಸ್ ಬ್ರೋ, ನೈಸ್. ಗೋಪುರ ಹಾಕಿದ್ದೀರಾ ಬ್ರೋ? ಇಲ್ಲ ಇಲ್ಲ ಬ್ರೋ. ಓಕೆ ಬ್ರೋ. ಹೊಸ ಹಿಮಾಲಯನ್ 450 cc ಅನ್ಸುತ್ತೆ. 445 450 cc ಚೆನ್ನಾಗಿದೆ. ಅದೊಂಥರ ಹೊಸ ಗಾಡಿ, ಗೀಡು ಎಲ್ಲ ಹಾಕ್ಸಿದ್ದಂಗೆ ಅವ್ರಿಗೆ ಗೊತ್ತ. ಅವರೆಲ್ಲ ಕೊಟ್ಟಿರಲ್ಲ, ಇವರೇ ಸೇಫ್ಟಿಗೆ ಹಾಕ್ಸಿರ್ಬೇಕು. ಆಫ್ ರೋಡ್ ರೈಡು ಇಲ್ಲ ಮನೆಗೆ ನಿನ್ನೆ ಹೋಗಿದ್ದವ್ರು ಇವಾಗ ವಾಪಸ್ ಹೋಗ್ತಿರ್ಬೇಕು. ನೈಸ್ ಗುರು. ಆ ಇಂಡಿಕೇಟರ್ ಅಂತೂ ಹೆವಿ ಕೊಟ್ಟವನು. ಅದರಲ್ಲೇ ಬ್ರೇಕ್ ಲೈಟು ಇಂಡಿಕೇಟರ್ ಎರಡು ಕೊಟ್ಟವನು. ಅದೊಂದು ಡಿಸೈನ್ ಇಷ್ಟ ಆಯಿತು, ಮತ್ತು ಟ್ಯಾಂಕ್ ಒಂದು ಡಿಸೈನ್ ಇಷ್ಟ ಆಯಿತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇವನು ಯಾರಿಗೂ ಸಣ್ಣ ಬಿಟ್ಟದಕ್ಕೆಲ್ಲ ಇಂಡಿಕೇಟರ್ ಹಾಕೊಂಡು ಹೋಗ್ತಾನೆ ಅಂತ ಇದ್ದೀರೇನೋ. ನಮ್ಮ ಹಿಂದೆ ಇರೋರು ಯಾವತ್ತೂ ತೊಂದರೆ ಕೊಡಬಾರ್ದು. ಇದೇನೆ ಪಾಲಿಸಿ. ನಾವು ಎಷ್ಟೇ ಸ್ಪೀಡಾಗಿ ಹೋಗ್ಲಿ, ಎಷ್ಟೇ ಇದ್ರಾಗ ಹೋಗ್ಲಿ, ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗೋ ಥರ ನಿಮ್ಮಿಂದ ಕಲ್ತ್ಕೊಳ್ಳೋದು ಏನೂ ಇಲ್ಲ. ಐ ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೆಟರ್ ದನ್ ಯು. ಡೋಂಟ್ ಟ್ರೈ ಟು ಟೀಚ್ ಮೀ. ಅವರಿಂದ ನನಗೆ ತೊಂದರೆ ಆದಾಗ ಯಾವ ಬಂದು ಹೋಗ ಅಂದ್ಕೊಳ್ಳಿ, ಅವನ ಸೈಡ್ ಹೊಡೆದಕ್ಕೆ ಸಾಕಿದೆ, ಬಿಡ ಸೀನೇ ಇಲ್ಲ. ಭ್ರಮೆ. ಅದೊಂದು ಗೀಸಿ ಎಲ್ಲ ಮ್ಯಾಟ್ರ್ ಆಗಲ್ಲ. ಅವನು ದಿಮಾಕಲ್ಲಿ ಹೋಗ್ಬಾರ್ದು, ನಾರ್ಮಲಾಗಿ ಹೋದ್ರೆ ಓಕೆ. ನನಗೆ ಅವೆಲ್ಲ ಮ್ಯಾಟ್ರ್ ಆಗಲ್ಲ ನಾರ್ಮಲಾಗಿ ಹೋದ್ರೆ. ದಿಮಾಕಾಗಿ ಹೋದ್ರೆ ಒಂದು ದಿಮಾಕ್ ತೋರಿಸ್ಬೇಕಾಗುತ್ತೆ. ಬಿಟ್ಬಿಡ್ತೀವಾ? ಇಲ್ಲ ನಿಂತ್ಕೊಳ್ಳೋಣ ಗುರು, ಸಿಗ್ನಲ್ಗಳನ್ನ ನಂಬಕ್ಕಾಗಲ್ಲ. ತಲೆಗೆ ಹಾಕ್ಬೇಡ, ಸುಮ್ಮನೆ ನಿಂತ್ಕೊ. ನನಗೆ ಆರಾಮ್ ನೋಡಿಯೋರಿಗೆ ಇಷ್ಟ ಮಾಡೋದು. ಏನಾದರೂ ನನ್ನ ಮುಂದೆ ಜಾಗ ಇಲ್ದಿದ್ದಾಗ ಸುಮ್ಮನೆ ಆರಾಮ್ ನಡೀತೆ. ಒಂದು ಲುಕ್ ಕೊಡ್ತೀನಿ, ಸುಮ್ಮನೆ ಆಗ್ಬಿಡ್ತಾರೆ. ಅಯ್ಯೋ ದೇವಾ. ಅಡ್ರಲೈನ್ ರಶ್. ಜನ
ಚೇಂಜ್ ಕೇಳ್ತಾ ಇದಾರಲ್ಲ ಪ್ರೀಚ ನೀ ನನ್ನ ಪ್ರೀಚ ಪ್ರೀಚ ಪ್ರೀಚ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮೊಬೈಲಿ ಈ ಥರ ವಿಡಿಯೋ ಮಾಡೋದ್ರಿಂದ ಸಾಂಗ್ಸ್ ಹಾಕೊಳಕ್ಕಾಗಲ್ಲ. ಸಾಂಗ್ಸ್ ಹಾಕೊಂಡ್ರೆ ಮಾತ್ರ ಇನ್ನೂ ಕ್ರೇಜಿಯಾಗಿ ಓಡಿಸ್ಬೋದು. ಸಾಂಗ್ಸ್ ಇರಬೇಕು, ಏನು ಮಾಡೋದಕ್ಕೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸಾಂಗ್ಸ್ ಇದ್ದಾಗ ಒಂದು ಫೀಲ್ ಬರುತ್ತೆ, ಥ್ರಿಲ್ ಬರುತ್ತೆ, ಮಜಾನೇ ಬರುತ್ತೆ. ಮಾತಲ್ಲಿ ಹೇಳೋದಲ್ಲ, ಮೌನಾನು ತಿಳಿಯೋದಿಲ್ಲ, ಹಾಗಂತ ಹೀಗಂತ ಎಲ್ಲೋನು ಓಡೋಗಲ್ಲ. ನನಗೆ ಇದೊಂದು ಅಭ್ಯಾಸ ಐತೆ, ಸಾಂಗ್ ಲಿರಿಕ್ಸ್ ಗೊತ್ತಿಲ್ಲ ಅಂದ್ರೆ ಏನೇನೋ ಹಾಡ್ಬಿಡ್ತೀನಿ. ನನಗೊಬ್ಬನಿಗೇನೆ ಇಲ್ಲ, ಬೇರೆ ಯಾರಿಗಾದ್ರೂ ಈ ಥರ ಆಯ್ತಾ? ಬೇರೆ ಯಾರಿಗಾದ್ರೂ ಈ ಥರ ಇದ್ರೆ ಕಮೆಂಟ್ ಮಾಡಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಿನಗೆ ಮತ್ತೇನೋ ಬೇಕು? ನಿನಗೆ ಏನೋ ಬೇಕು? ಅಲ್ಲಿ ಸ್ಟೋರೇಜ್ ಲೋ ಆಗಿತ್ತು, 456 GB. ಯಾವಡ ಏನೋ ತುಂಬಿಸಿದ್ದೀನಿ. ಲೋ ಆಗಿತ್ತು, ಒಂದಷ್ಟು ಫುಟೇಜ್ ಹೋಗಿದೆ. ಚೆನ್ನಾಗಿರೋ ಫುಟೇಜ್ಗಳು ಹೋಗ್ಬಿಡುತ್ತೆ. ನನಗಿದೆ ಗೋಡು. ಚೆನ್ನಾಗಿರೋ ಕಡೆ ವಿಡಿಯೋ ಮಾಡಬೇಕು ಅಂದ್ಕೊಂಡಾಗ ಅಲ್ಲಿ ಸೀನ್ಗಳು ಬೇರೆ ಥರನೇ ಇರ್ತವೆ. ಚೆನ್ನಾಗಿರೋ ಇದು ಮಾಡಬೇಕು ಅಂದ್ಕೊಂಡಾಗ ಈ ಥರ ಮಾಡ್ಕೊಂಬಂದೆ. ಹೆಂಗೋ ಇವತ್ತು ಹೆಂಗೋ ಫ್ರೀ ಸಿಕ್ಕಲಾಗಿರುವ ಅನ್ನೋದು ಅರ್ಥಾಗಿ ಮಾಡಿ ಹೋಯ್ತು. ಗಾನ್ ಕೇಸ್, ಕ್ಯಾಮ್ರಾ ಆಫ್ ಆಗಿತ್ತು, ಸ್ಟೋರೇಜ್ ಪ್ರಾಬ್ಲಮ್ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.